ಜಿಬಿಎ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ಅನ್ನ ತೆಗೆದುಕೊಂಡಿರೋದು ಈ ಒಂದು ಘಟನೆಯ ಬಗ್ಗೆ ಏನಾಯ್ತು ಅನ್ನೋದನ್ನ ಮಾಹಿತಿಯನ್ನ ಪಡ್ಕೊಂಡಂತಹ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಪ್ರಶ್ನೆ ಕೇಳಿದ್ದಾರೆ. ಜಿಬಿಎ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸ್ಥಳದಲ್ಲೇ ಕ್ಲಾಸ್ ತಗೊಂಡಿದ್ದಾರೆ. ಹಳೆ ಗೋಡೆಗಳಿರೋದನ್ನ ನೋಡಕ್ಕಾಗಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ನಿಮ್ಮ ಮಧ್ಯೆ ಕೋಆರ್ಡಿನೇಷನ್ ಇಲ್ವಾ ಅನ್ನೋದನ್ನ ಕೂಡ ಅಧಿಕಾರಿಗಳ ಹತ್ರ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಎಚ್ಚರವನ್ನು ವಹಿಸಬೇಕಾಗಿತ್ತು. ಒಂದು ವೇಳೆ ಈಗಾಗಲೇ ಹವಾಮಾನ ಇಲಾಖೆ ಅಲರ್ಟ್ ಮಾಡಿದೆ, ಎಚ್ಚರ ವಹಿಸಿದ್ರೆ ಈ ರೀತಿ ಆಗ್ತಾ ಇತ್ತಾ, ಈ ರೀತಿಯಾಗಿ 8 ಮಂದಿ ಸಾವನ್ನಪ್ತಾ ಇದ್ರ ಅಂತ ಹೇಳಿ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳು ಎಲ್ಲವೂ ಕೂಡ ಆದ್ಮೇಲೆ ಅವರುಗಳು ಕೆಲಸ ಕಾರ್ಯವನ್ನ ಆರಂಭ ಮಾಡೋದು ನಾವು ಪ್ರತಿ ಬಾರಿ ಕೂಡ ಹೇಳ್ತೀವಿ. ಈಗ ಹವಾಮಾನ ಇಲಾಖೆ ಏನ್ ಹೇಳುತ್ತೆ, ಎಚ್ಚರಿಕೆಯನ್ನ ಕೊಡುತ್ತೆ ಈ ರೀತಿಯಾಗಿ ಆಗತ್ತೆ ಅಂತ ಹೇಳಿ. ಇವತ್ತು ಕೂಡ ಅಷ್ಟೇ ನಾವು ಹೇಳ್ತಾ ಇದ್ವಿ, ಈ ಬಿರು ಬಿಸಿಲಿನಿಂದ ಮಳೆ ಅಂತೂ ಬಂದೇ ಬರುತ್ತೆ. ಮಳೆ ಬಂದ್ರೆ ಯಾವ ರೀತಿಯಾಗಿ ಮಳೆ ಬರಬಹುದು ಅಂತ ಹವಾಮಾನ ಇಲಾಖೆ ಹೇಳಿದೆ. ಆಲ್ರೆಡಿ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿತ್ತು. ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಳೆ ಆಗುತ್ತೆ ಅಂತ ಯಾರು ಅಂದಾಜಿಸಿಲ್ಲ. ಆದ್ರೆ ಅದನ್ನ ಅಧಿಕಾರಿಗಳು ಅಂದಾಜಿಸಬೇಕಾಗಿತ್ತು. ಒಂದು ಮಳೆ ಬಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನು, ಯಾವ ರೀತಿಯಾಗಿರುತ್ತೆ, ಜನರಿಗೆ ಯಾವ ರೀತಿ ಸಮಸ್ಯೆ ಆಗತ್ತೆ ಅನ್ನೋದು. ಆದ್ರೆ ಅಧಿಕಾರಿಗಳಿಗೆ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಪ್ರತಿ ಬಾರಿ ಕೂಡ ಜಾಣ ಮೌನ ವಹಿಸ್ತಾರೆ, ನಿದ್ದೆಗೆ ಜಾರಿರ್ತಾರೆ. ರಣ ಮಳೆ 8 ಮಂದಿಯನ್ನ ಬಲಿ ಪಡೆದುಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗಾಗಲೇ ಬೋರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು 8 ಮಂದಿ ಸಾವನ್ನಪ್ಪಿದ್ದಾರೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರ ಸ್ಥಳಕ್ಕೆ ಭೇಟಿ ಕೊಟ್ಟು ಮಾಹಿತಿಯನ್ನು ಕೂಡ ಅಲ್ಲಿ ಪಡ್ಕೊಂಡ್ರು. ಅಲ್ಲಿ ಏನ್ ಹೇಳಿದ್ರು, ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರೆ, ಈಗ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ನವಿತಾ, ಇನ್ನೂ ಕೂಡ ಸಿಎಂ ಘಟನಾ ಸ್ಥಳದಲ್ಲಿದ್ದು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸಂಜೆ 6 ಗಂಟೆಗೆ ಈ ಒಂದು ಘಟನೆ ನಡೀತು. ಈಗ ಸದ್ಯಕ್ಕೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸಿಎಂ ಸಿದ್ದರಾಮಯ್ಯ ಅವರು ಈಗ ಹೋಗ್ತಿದ್ದಾರೆ. ಅಂದ್ರೆ ಮತ್ತೆ ಬೋರಿಂಗ್ ಆಸ್ಪತ್ರೆಯಲ್ಲಿರುವಂತಹ ಒಂದಷ್ಟು ಗಾಯಾಳುಗಳನ್ನ ಈಗ ಮೀಟ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ಈ ಒಂದು ಗೋಡೆ ನೋಡ್ತಿದ್ರೆ ಸಾಕಷ್ಟು ಹಳೆದಿತ್ತು. ಹೀಗಾಗಿ ಗೋಡೆ ಬಗ್ಗೆ ಮುಂಚೆ ನೋಡ್ಕೋಬೇಕಿತ್ತು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕ್ಲಾಸ್ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡಿದ್ರು. ಜಿಬಿಎ ಅಧಿಕಾರಿಗಳಿಗೆ ಮತ್ತೆ ಚೀಫ್ ಇಂಜಿನಿಯರ್ ಯಾರು ಅಂತೇಳಿ ಪ್ರಶ್ನೆ ಮಾಡಿದ್ರು. ಯಾಕಂದ್ರೆ ಈ ರೀತಿಯಾದಂತಹ ಈಗ ಸುಮಾರು 8 ಪ್ರಾಣಗಳು ಹೋಗಿರೋದ್ರಿಂದ ಒಂದು ವೇಳೆ ಎಚ್ಚರ ವಹಿಸಿದ್ರೆ ಈ ರೀತಿಯಾಗಿ ಘಟನೆ ನಡೀತಿದ್ದ ಅಂತೇಳಿ ಅವರಿಗೆ ಕ್ಲಾಸ್ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಒಂದಷ್ಟು ಜನ ಗಾಯಾಳುಗಳು ಇದಾವೆ. ಈ ಒಂದು ಘಟನೆಯಲ್ಲಿ ಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ. ಈ ಒಂದು ಕಾಂಪೌಂಡ್ ಬಗ್ಗೆ ಮುಂಚೆನೆ ಎಚ್ಚರ ವಹಿಸಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ. ಮುಂಚೆನೆ ಯಾರಿದ್ದಾರೆ, ಚೀಫ್ ಇಂಜಿನಿಯರ್ ಯಾರಿದ್ದಾರೆ, ಇದ್ರ ಬಗ್ಗೆ ಈ ರೀತಿಯಾದಂತಹ ಸಂದರ್ಭದಲ್ಲಿ ಅಥವಾ ಇಂತಹ ಹಳೆ ಕಾಂಪೌಂಡ್ಗಳಾಗಿರ್ಬೋದು, ಹಳೆ ಕಟ್ಟಡಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಪರಿಶೀಲನೆ ಮಾಡೋದಿಲ್ಲ, ಅದ್ರ ಬಗ್ಗೆ ಎಚ್ಚರ ವಹಿಸಬೇಕಿತ್ತು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಜಿಬಿಎ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು. ಈಗಾಗಲೇ ಘಟನೆ ಬಗ್ಗೆ ಕಮಿಷನರ್ ಕೂಡ ಅವರಿಗೆ ಮಾಹಿತಿಯನ್ನ ನೀಡುವಂತ ಕೆಲಸವನ್ನು ಮಾಡಿದ್ರು. ಏನೆಲ್ಲ ಆಯಿತು, ಎಷ್ಟು ಗಂಟೆಗೆ ಆಯಿತು, ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಅವರ ಹಿನ್ನೆಲೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಹಂತದ ಮಾಹಿತಿ ಕಮಿಷನರ್ಗೆ ಏನು ಗೊತ್ತಿದೆ ಅದೆಲ್ಲವನ್ನು ಕೂಡ ಸಿಎಂಗೆ ತಿಳಿಸುವಂತ ಕೆಲಸವನ್ನ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಮಾಡಿದ್ರು. ಘಟನಾ ಸ್ಥಳದಲ್ಲಿ ಈಗಾಗಲೇ ನೀವು ನೋಡ್ತಿರ್ಬೋದು, ಈ ಒಂದು ಕಾಂಪೌಂಡ್ ಏನಿದೆ, ಕಾಂಪೌಂಡ್ ಬಿದ್ದಿರೋದ್ರಿಂದಲೇ ಈ ರೀತಿಯಾಗಿ ಘಟನೆ ಆಗಿದೆ. ಸಂಜೆ 6 ಗಂಟೆ ಸುಮಾರಿಗೆ ಘಟನೆ ನಡೆದಿದೆ. ನೀವು ನೋಡ್ಬೋದು ಇನ್ನೂ ಕೂಡ ಕಾಂಪೌಂಡ್ ಕಟ್ಟಿರುವಂತ ಒಂದಷ್ಟು ರೀತಿ ಇದೆ. ಅಂದ್ರೆ ಹಳೇದಾಗಿರ್ಬೋದು ಕಾಂಪೌಂಡ್. ಆದ್ರೆ ಸಂಜೆ 6 ಗಂಟೆ ಸುಮಾರಿಗೆ ಇದೊಂದು ಫುಟ್ಪಾತ್ ಏನಿದೆ, ಫುಟ್ಪಾತ್ಗೆ ಹೊಂದಿಕೊಂಡಿದ್ದಂತ ಈ ಕಾಂಪೌಂಡ್ ಕೆಳಗಡೆ ಅಂದ್ರೆ ಕಾಂಪೌಂಡ್ ಬದಿಯಲ್ಲಿ ಸಾಕಷ್ಟು ಜನ ವ್ಯಾಪಾರಿಗಳು ಇಲ್ಲಿ ಇರ್ತಿದ್ರು. ಪ್ರತಿದಿನವೂ ಕೂಡ ಎಂದಿನಂತೆ ವ್ಯಾಪಾರ ಆಗ್ತಿತ್ತು. ಸಾಕಷ್ಟು ಜನ ಈ ಒಂದು ರಸ್ತೆಯಲ್ಲಿ ಓಡಾಟ ಮಾಡುವಂತ ಕೆಲಸವನ್ನು ಮಾಡ್ತಿದ್ರು. ಗ್ರಾಹಕರು ಕೂಡ ಬರ್ತಿದ್ರು. ಇವತ್ತು ಮಳೆ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಆ ಒಂದು ವ್ಯಾಪಾರಸ್ಥರು ಏನಿರ್ತಾರೆ ಅವರು ಕಾಂಪೌಂಡ್ಗೆ ಸೇರಿ ಒಂದು ಟಾರ್ಪಲ್ಗಳನ್ನ ಕಟ್ಟಿ ಇದು ಮಾಡ್ತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಳೆ ಬರುತ್ತೆ. ಮಳೆ ಬಂದ ಕೂಡಲೇ ಅಲ್ಲಿ ಒಂದಷ್ಟು ಜನ ನಿಂತ್ಕೊಂಡಿರ್ತಾರೆ. ಟಾರ್ಪಲ್ ಕೆಳಗಡೆ ಮಳೆ ಬರುತ್ತೆ, ನೆನೆಬಾರದು ಅನ್ನುವಂಥ ಕಾರಣಕ್ಕೆ ನಿಂತ್ಕೊಂಡಿರ್ತಾರೆ. ಆದ್ರೆ ಅವರಿಗೆ ಗೊತ್ತಿರಲಿಲ್ಲ ಈ ರೀತಿಯಾದಂತಹ ಒಂದು ಘಟನೆ ಆಗುತ್ತೆ ಅಂತೇಳಿ. ಜಾಸ್ತಿ ಮಳೆ ಬಂದಿರೋದ್ರಿಂದ ಹಿಂದೆ ಕಾಂಪೌಂಡ್ನ ಹಿಂಭಾಗದಲ್ಲಿ ಸಾಕಷ್ಟು ಮಳೆ ಏನಿರುತ್ತೆ, ಆ ಒಂದು ಸಾಕಷ್ಟು ಮಣ್ಣೇನಿರುತ್ತೆ, ಆ ಒಂದು ಮಣ್ಣು ಕುಸಿದು ಈ ರೀತಿಯಾಗಿ ಘಟನೆ ಆಗಿದೆ. ಅದರ ಹಿಂದೆ ಕೂಡ ಒಂದಷ್ಟು ಕಾಂಕ್ರೀಟ್ಗಳನ್ನು ಹಾಕಿದ್ರು ಕೂಡ ಕಾಂಪೌಂಡ್ನ ಹಿಂಭಾಗ ಎಕ್ಸಾಕ್ಟ್ಲಿ ಏನಿದೆ ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮಣ್ಣಿನಿಂದ ಇರೋದ್ರಿಂದ ಮಣ್ಣು ಕುಸಿತ ಉಂಟಾಗಿ ಕಂಪ್ಲೀಟ್ ಆಗಿ ಕಾಂಪೌಂಡ್ ಬಿದ್ದಿದೆ. ಕಾಂಪೌಂಡ್ ಬಿದ್ದಿದಂತಹ ಪರಿಣಾಮದಿಂದಾಗಿ ಕಾಂಪೌಂಡ್ ಕೆಳಗಡೆ ಮಳೆಯಿಂದ ರಕ್ಷಣೆ ಮಾಡೋದಕ್ಕೆ ಯಾರೆಲ್ಲ ಟಾರ್ಪಲ್ ಕೆಳಗಡೆ ನಿಂತಿದ್ರು ಅವರೆಲ್ಲರ ಮೇಲೂ ಕೂಡ
ಅವಶೇಷಗಳು ಬಿದ್ದಿರೋ ಕಾರಣದಿಂದಾಗಿ ಈಗಾಗಲೇ 8 ಜನ ಸಾವನ್ನಪ್ಪಿದ್ದಾರೆ. ಇನ್ನೊಂದಷ್ಟು ಜನಕ್ಕೆ ಗಾಯಗಳಾಗಿದೆ. ಅವರೆಲ್ಲರಿಗೂ ಕೂಡ ಈಗ ಚಿಕಿತ್ಸೆಯನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಮತ್ತೊಂದು ಕಡೆ ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳೀಯರಿಂದಲೂ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದರೆ ಇಲ್ಲಿ ಮೇಲ್ನೋಟಕ್ಕೆ GBA ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೂ ಕಂಡು ಬಂದಿದೆ. ಯಾಕಂದರೆ ಈ ರೀತಿಯಾದಂಥ ಒಂದಷ್ಟು ಕಾಂಪೌಂಡ್ಗಳ ವಿಚಾರವಾಗಿ ಮುಂಚೆ ಪರಿಶೀಲನೆ ಮಾಡಬೇಕು. ಕಾಮಗಾರಿ ಆದಂಥ ಸಂದರ್ಭದಲ್ಲಿ ಇದು ಯಾಕಂದರೆ ಗೌರ್ನಮೆಂಟ್ಗೆ ಸೇರಿದಂಥ ಒಂದು ಕಾಂಪೌಂಡ್ ಆಸ್ಪತ್ರೆಗೆ, ಬೋರಿಂಗ್ ಆಸ್ಪತ್ರೆಗೆ ಸೇರಿದಂಥ ಕಾಂಪೌಂಡ್ ಇತ್ತೀಚೆಗೆ ಕಳೆದ ಕೆಲ ವರ್ಷಗಳಿಂದಷ್ಟೇ ಇದನ್ನು ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ಕನ್ಸ್ಟ್ರಕ್ಟ್ ಮಾಡುವಂಥ ಸಂದರ್ಭದಲ್ಲಾದರೂ ಕೂಡ ಅದ್ರ ಬಗ್ಗೆ ಗಮನ ವಹಿಸಬೇಕಿತ್ತು ಅಂತೇಳಿ CM ಅವರು ಕೂಡ GBA ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಯಾಕಂದರೆ ಕಂಪ್ಲೀಟಾಗಿ ಸುತ್ತಲೂ ಕೂಡ ಹೊಸ ಕಾಂಪೌಂಡ್ ಆದರೂ ಹಾಕಬೇಕಾಗಿತ್ತು. ಇದು ಅರ್ಧಂಬರ್ಧ ಆಗಿದೆ ಅನ್ನುವಂಥ ರೀತಿಯಲ್ಲೂ ಕೂಡ ಇಲ್ಲಿ ಗೊತ್ತಾಗ್ತದೆ. ಒಂದಷ್ಟು ಕಡೆ ಹೊಸ ರೀತಿಯಾಗಿ ಕಾಂಪೌಂಡನ್ನು ಕಟ್ಟಲಾಗಿದೆ, ಮತ್ತೊಂದು ಕಡೆ ಹಳೆಯ ಕಾಂಪೌಂಡನ್ನೇ ಬಿಡಲಾಗಿದೆ. ಇದು ಈಗ ಸದ್ಯಕ್ಕೆ ನಾವು ತೋರಿಸ್ತಿರುವಂಥ ಘಟನಾ ಸ್ಥಳ ಏನಿದೆ ಇದು ಮಾರ್ಚರಿ ಕಡೆ ಕನೆಕ್ಟ್ ಆಗುವಂತಹ ಒಂದು ಕಾಂಪೌಂಡ್. ಮಾರ್ಚರಿ ಕಡೆ ಕನೆಕ್ಟ್ ಆಗುವಂಥ ಈ ಒಂದು ಕಾಂಪೌಂಡ್ ಹಳೆಯದಾಗಿದ್ರು ಕೂಡ ಆ ಕಡೆ ಪಕ್ಕದಲ್ಲಿ ಇರುವಂತಹ ಒಂದು ಅಂದ್ರೆ ಬೋರಿಂಗ್ ಆಸ್ಪತ್ರೆಯ ಒಳಗಡೆ ಬರುವಂತಹ ಜಾಗ ಏನಿದೆ ಅಲ್ಲಿ ಒಂದಷ್ಟು ಕಾಂಕ್ರೀಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೆ ಕೆಳಗಡೆ ಇದ್ದಂತಹ ಒಂದು ಮಣ್ಣೇನಿದೆ ಮಣ್ಣಿನಿಂದ ಈ ರೀತಿಯಾಗಿ ಮಣ್ಣು ಕುಸಿದು ಕಾಂಪೌಂಡ್ ಕಂಪ್ಲೀಟ್ ಆಗಿ ಬಿದ್ದಿದೆ. ಇನ್ನು ಕೂಡ ನೀವು ನೋಡ್ಬೋದು ಇದನ್ನ ರೀಕನ್ಸ್ಟ್ರಕ್ಷನ್ ರೀಸೆಂಟ್ ಆಗಿ ಮಾಡಿದ್ರು ಕೂಡ, ಅಂದ್ರೆ ಕಳೆದ ಕೆಲ ವರ್ಷಗಳಿಂದ ಮಾಡಿದ್ರು ಅಂದ್ರೂ ಕೂಡ ಇಲ್ಲಿ ಕಳಪೆಯ ಕಾಮಗಾರಿ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ. ಹೀಗಾಗಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳುವಂತ ಕೆಲಸವನ್ನ CM ಮಾಡಿದರೆ ಈಗಾಗಲೇ ಯಾರ ವಿರುದ್ಧ ಈ ಒಂದು ಘಟನೆಗೆ ಯಾರು ಹೊಣೆ ಅನ್ನೋದು ಕೂಡ ಸದ್ಯಕ್ಕೆ ಪ್ರಶ್ನೆ ಆಗಿದೆ. ಈಗಾಗಲೇ ಅಧಿಕಾರಿಗಳ ವಿರುದ್ಧ ಯಾರೆಲ್ಲ ಸಂಬಂಧಪಟ್ಟಂತ GBA ಅಧಿಕಾರಿಗಳ ವಿರುದ್ಧ ಕೂಡ ಸುಮೋಟೋ ಕೇಸ್ ದಾಖಲು ಮಾಡಿಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಘಟನೆಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮಾಹಿತಿಯನ್ನು ಈಗಾಗಲೇ ಪೊಲೀಸರು ಪಡೆದಿದ್ದಾರೆ. ಘಟನಾ ಸ್ಥಳದಲ್ಲಿ ಸ್ವತಃ ಸೀಮಂತ್ ಕುಮಾರ್ ಸಿಂಗ್ ಅವರು, ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಬಂದು ಪರಿಶೀಲನೆ ಮಾಡಿ ಈಗಾಗಲೇ ಘಟನೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಯಾರೆಲ್ಲ ಗಾಯಗಳಿದ್ದಾರೆ ಮತ್ತೆ ಯಾರೆಲ್ಲ ಮೃತರಿದ್ದಾರೆ ಅವರಿಗೆ ಸಂಬಂಧಪಟ್ಟಂತೆ ಕೂಡ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಈಗಾಗಲೇ ಗಾಯಾಳುಗಳು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಚಿಕಿತ್ಸೆ ಮುಂದುವರೆದಿದೆ. ಮತ್ತೆ ಮೃತರಿಗೆ ಸಂಬಂಧಪಟ್ಟಂತಹ ಕುಟುಂಬಸ್ಥರು ಏನಿದ್ದಾರೆ ಅವರಿಗೆ ಮಾಹಿತಿಯನ್ನು ರವಾನೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಿದೆ. ಮತ್ತೊಂದು ಕಡೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮೋಟೋ ಕೇಸ್ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಲಾಗುತ್ತೆ. ಅಥವಾ ಯಾರೆಲ್ಲ ಗಾಯಾಳುಗಳಿದ್ದಾರೆ ಗಾಯಾಳುಗಳಲ್ಲಿ ಒಬ್ಬರಿಂದ ಕಂಪ್ಲೇಂಟ್ ಅನ್ನ ಪಡೆದು ಪ್ರಕರಣವನ್ನು ದಾಖಲಿಸುತ್ತದೆ. ಬಹುತೇಕವಾಗಿ GBA ಅಧಿಕಾರಿಗಳ ವಿರುದ್ಧ ಈ ಒಂದು ಕೇಸ್ ಕೂಡ ದಾಖಲಾಗುವಂತ ಸಾಧ್ಯತೆ ಇದೆ. ನವಿತಾ, ಮಾದೇಶ್, ಇನ್ನು ಕೂಡ ಕಾರ್ಯಾಚರಣೆ ನಡೀತಾ ಇದೆಯಾ? ಈಗಾಗಲೇ 8 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಯಾರಾದ್ರೂ ಒಳಗಡೆ ಇರುವಂತಹ ಸಾಧ್ಯತೆಗಳು ಇರುತ್ತಾ ಇದರಲ್ಲಿ, ಹೇಗೆ ಅನ್ನೋದು? ಮತ್ತೊಂದು ಕಡೆ ಎಷ್ಟು ಮಂದಿ ಗಾಯಗೊಂಡಿದ್ದಾರೆ, ಜೊತೆಗೆ ಸಾವನ್ನಪ್ಪಿರುವವರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ? ನವಿತಾ, ಸಂಜೆ 6 ಗಂಟೆ ಸುಮಾರಿಗೆ ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಜನ ಓಡಾಡ್ತಿದ್ರು. ಆಗ್ಲೇ ನಾನು ಹೇಳಿದಂತೆ ಇದು ಕಾಂಪೌಂಡ್ ಇದೆ, ಅಂದ್ರೆ ಎರಡೂ ಬದಿಯೂ ಕೂಡ ಕಾಂಪೌಂಡ್ಗಳಿದ್ದಾವೆ, ಎರಡೂ ಬದಿ ಕೂಡ ಫುಟ್ಪಾತ್ ಇದಾವೆ. ಪಕ್ಕದಲ್ಲಿ ಚರ್ಚ್ ಏನಿದೆ, ಈ ಕಡೆ ಕಾಂಪೌಂಡ್ ಇರುತ್ತೆ, ಅಂದ್ರೆ ಈ ಕಡೆ ಚರ್ಚ್ ಮತ್ತೆ ಈ ಕಡೆ ಆಪೋಸಿಟ್ ಅಲ್ಲಿ ಇರುವಂತಹ ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್. ಎರಡೂ ಬದಿಯೇ ಇರುವಂತಹ ಫುಟ್ಪಾತ್ ಮೇಲೆ ಸಾಕಷ್ಟು ಜನ ಇಲ್ಲಿ ಪ್ರತಿದಿನವೂ ಕೂಡ ವ್ಯಾಪಾರಿಗಳು ಜೀವನವನ್ನ ಮಾಡ್ತಾರೆ. ಸಣ್ಣ ಪುಟ್ಟ ಅಂಗಡಿಗಳನ್ನ ಹಾಕೊಂಡು ಇಲ್ಲಿ ಪ್ರತಿದಿನವೂ ಕೂಡ ವ್ಯಾಪಾರವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ಎಂದಿನಂತೆ ವ್ಯಾಪಾರ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿತ್ತು. ಆ ಒಂದು ಸಂದರ್ಭದಲ್ಲಿ ಟಾರ್ಪಲ್ ಹಾಕೊಂಡು ಮಳೆ ಬಂದ ಸಂದರ್ಭದಲ್ಲಿ ಟಾರ್ಪಲ್ ಏನ್ ಹಾಕಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಹೋಗಿ ನಿಂತ ಸಂದರ್ಭದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನ ಈ ಒಂದು ಕಾಂಪೌಂಡ್ ಬಳಿ ನಿಂತಿದ್ರು. ಆದ್ರೆ ವಿಪರೀತ ಮಳೆ ಬಂದಿರೋದ್ರಿಂದ, ಭಾರಿ ಮಳೆ ಬಂದಿರೋದ್ರಿಂದ ಕಾಂಪೌಂಡ್ ಕುಸಿದಿದೆ. ಅದರಲ್ಲಿ ಈಗಾಗಲೇ 8 ಜನ ಸಾವನ್ನಪ್ಪಿದ್ದಾರೆ. ಉಳಿದ 10ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ, ಗಾಯಾಳುಗಳಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿದೆ. ಸದ್ಯಕ್ಕೆ ಈಗ GBA ಅಧಿಕಾರಿಗಳು ಕೂಡ ಘಟನಾ ಸ್ಥಳದಲ್ಲಿ ಇದ್ದಾರೆ. ಈಗ ಅವರು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. GBA ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಅವಾಗಲೇ ಅದು CM ಸಿದ್ದರಾಮಯ್ಯ ಅವರು ಬಂದು ಅವರಿಗೆ